ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮಂಜುನಾಥ್ ನಿಮ್ಮದೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಧನ್ಯವಾದಗಳು ಸರ್. ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನ ಮಾಡಿಕೊಡಿ. ಸರ್, ನನ್ನ ಹೆಸರು ಸಂಗಮೇಶ್ ಅಂತ್ರಿ. ನಮ್ದು ಹುಟ್ಟು ಬೆಳೆದಿದ್ದೂರು ಬಾಗಲಕೋಟೆ ಹತ್ರ ಉಣಗುಂದ್ರಿ. ಹೊಳ್ಳಿ ನಮ್ಮ ಮನೇಲಿ 5 ಮಂದಿ ನಮ್ಮ ಮೆಂಬರ್ಸ್ ರೀ. ನಮ್ದು 4 ಮಂದಿ ಅಂತಂಬ್ರಿ, ನಾವು ಒಬ್ರು ಹೆಣ್ಮಗಳ್ರಿ. ಹೊಳ್ಳಿ ಹೇಳ್ಬೇಕಂದ್ರೆ 5 ಮಂದಿ. ಸರ್, ತಾವೇನ್ ಮಾಡ್ಕೊಂಡಿರೋದು? ಸರ್, ನಾವು ಡ್ರೈವಿಂಗ್ ಮಾಡ್ತಾ ಇದೀವಿ ರೀ. ಸರ್, ತಾವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ರಿ? ಸರ್, ಸುಮಾರು ಒಂದು 8-9 ವರ್ಷದಿಂದ ಮಾಡ್ತಾ ಇದೀನಿ ಸರ್. ಸರ್, ಮೊದಲು ತಾವು ಯಾವ ವೆಹಿಕಲ್ ನ ಡ್ರೈವ್ ಮಾಡ್ತಿದ್ರಿ, ಇವಾಗ ಯಾವ ವೆಹಿಕಲ್ ನ ಡ್ರೈವ್ ಮಾಡ್ತಾ ಇದ್ರಿ? ಸರ್, ನಾನು ಮೊದಲನೇದಾಗಿ ಫಸ್ಟ್ ನಮ್ಮ ಅಪ್ಪರ ಜೊತೆ ಟಾಟಾ ಎಸಿ ಓಡಿಸ್ತಿದ್ದೆ ಸರ್. ನಮ್ಮ ಅಪ್ಪರ್ ತೀರ್ಕೊಂಡ್ಮೇಲೆ ನಾನು ಇದನ್ನ ಕ್ಯಾಂಟ್ ಓಡಿಸ್ತಿದ್ದೆ ಸರ್. ಇವಾಗ 12 ವೀಲ್ ಓಡಿಸ್ತಾ ಇದ್ದೀನಿ ಸರ್ ಸದ್ಯಕ್ಕೆ. ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಅನ್ನ ಎದಕ್ಕೆ ಚೂಸ್ ಮಾಡ್ಕೊಂಡ್ರಿ? ಸರ್, ನಾನು ಓದಿರೋದು 6ನೇ ಕ್ಲಾಸ್ ರೀ. ಹೊಳ್ಳಿ ನಾನು ಇನ್ನೂ ಮುಂದೆ ಓದ್ಬೇಕಂತ ಅನ್ಕೊಂಡ್ರಿ. ನಮ್ಮ ಮನೆ ಪ್ರಾಬ್ಲಮ್ಗೋಸ್ಕರ ನನ್ನ ಡ್ರೈವಿಂಗ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ರೀ. ಅವಾಗಾದ್ರೂ ನನ್ನ ಮನೆ ಕಂಟಿನ್ಯೂ ಸ್ಕೂಲ್ ಹೋಗಕ್ಕೆ ಆಗ್ಲಿಲ್ಲ ರೀ. ಹಂಗಾಗಿ ನಾನು ಡ್ರೈವಿಂಗ್ ಚೂಸ್ ಮಾಡ್ಕೊಂಡ್ರಿ. ನನ್ನ ಮನೆ ಪ್ರಾಬ್ಲಮ್ಗೆ ನನ್ನ ಡ್ರೈವಿಂಗಿಗೆ ಇವಾಗ ನನಗೇನೋ ನಡೆಸ್ತಾ ಇದೆ ಸರ್ ನಮ್ಮ ಮನೇನು. ಸರ್, ತಾವು ಮೊದಲು ಟಾಟಾ ಎಸ್ ಗಾಡಿ ಹೊಡಕ್ ಸ್ಟಾರ್ಟ್ ಮಾಡಿದ್ರಿ, ಅದಾದ್ಮೇಲೆ ಇವಾಗ 12 ವೀಲ್ ಹೊಡಿತಾ ಇದ್ರಿ. ಸರ್, ಏನ್ ಅನಿಸ್ತಾ ಇದೆ ಸರ್ ಇವಾಗ? ಸರ್, ನಮ್ಗೆ ಅದು ಫಸ್ಟ್ ಟಾಟಾ ಎಸಿ ಓಡಿಸ್ಬೇಕಾದ್ರೆ ಯಾವ ತರನು ಅನುಭವ ಆಗಿದ್ದಿಲ್ಲ ಸರ್. ಇವಾಗ ನಾವೇನ್ ಲೈನ್ ನಲ್ಲಿ ಬಂದಿದೀವಲ್ಲ ಸರ್, ನಮ್ಗೆ ಎಲ್ಲಾ ತರದ ಅನುಭವ ಆಗ್ತಾ ಇದೆ ಸರ್ ನಮ್ಗೆ ಇವಾಗ. ಸರ್, ಡ್ರೈವಿಂಗ್ 10 ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ರಿ ಸರ್. ತಮ್ದ ಜೀವನ ಶೈಲಿ ಪ್ರತಿದಿನ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಬಹುದಾ? ಸರ್, ನಾವ್ ಇವಾಗ ಗಾಡಿ ಲೋಡ್ ಆಗಿ ನಾವು 3 ಬಿಟ್ರೆ ಸರ್, ನಾವು 3 ರಿಂದ 4 ತಿಂಗಳ ಮನೆ ಹತ್ರ ಹೋಗಲ್ಲ ಸರ್. ನಮಗೆ ಮನೆ ಅಂದ್ರೆ ಗಾಡಿನೇ ಸರ್, ಗಾಡಿ ಅಂದ್ರೂ ಮನೇನೆ ಸರ್. ನಮ್ದೆಲ್ಲಾ ಜೀವನ ಗಾಡಿಲೇ ನಡೀತು ಸರ್. 3 ರಿಂದ 4 ತಿಂಗಳ ನಾವು ಮನೆಗೆ ಹೋದ್ರೆ ಒಂದ್ಸಲ ಹೋಗ್ತೀವಿ ಸರ್. ಯಾವ್ದೋ 4 ತಿಂಗಳಿಗೊಮ್ಮೆ ಹೋಗ್ತೀವಿ ಸರ್. ಹೋದ್ರೆ ಒಂದ್ 3-4 ದಿನ ಅಷ್ಟೇ ಸರ್ ನಾವು ಮನೇಲಿ ಇರೋದು. ಮತ್ತೆ ತಿರ್ಗಾ ನಮ್ ಡ್ಯೂಟಿ ನಾವು ಜಾಯ್ನ್ ಆಗ್ತೀವಿ ಸರ್. ಸರ್, ನೀವು ವೆಹಿಕಲ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಮಾತ್ರ ರನ್ ಮಾಡೋದು ಅಥವಾ ಬೇರೆ ಸ್ಟೇಟ್ ಅಲ್ಲೂ ರನ್ ಮಾಡ್ತೀರಾ? ಫಸ್ಟ್ ಆಲ್ಮೋಸ್ಟ್ ನಾವಿಲ್ಲಿ ನಮ್ ಬಿಜಾಪುರದಿಂದ ಬೆಂಗಳೂರು ಓಡಿಸ್ತಿದ್ವಿ ಸರ್. ಅದಂತರ ಇವಾಗ ಆಲ್ ಓವರ್ ಇಂಡಿಯಾ ಸರ್, ಔಟ್ ಆಫ್ ಸ್ಟೇಟ್ ಎಲ್ಲಾದ್ರೂ ಹೋಗ್ತೀವಿ ಸರ್. ಇದೇ ಊರ ಅಂತ ಇಲ್ರಿ. ಬಿಜಾಪುರ್ಲಿದ್ದ ನಾವು ಇದಕ್ಕ ಬಾಂಬೆನ ಹೋಗ್ತೀವಿ ಸರ್. ಈ ಕಡೆ ಹೋದ್ರೆ ಕಲ್ಕತ್ತಾ ಹೋಗ್ತೀವಿ ಸರ್. ಅದು ಬಿಟ್ರೆ ಹಿಮಾಚಲ, ಹರಿದ್ವಾರ, ಅನಂತರ ಕಾಶ್ಮೀರ ತನೂ ಹೋಗ್ತೀವಿ ಸರ್. ನಾವು ಇಲ್ಲೇ ಅಂತಿಲ್ರಿ. ಸರ್, ತಾವು ಸುಮಾರು 10 ವರ್ಷಗಳಿಂದ ಡ್ರೈವಿಂಗ್ ಮಾಡ್ತಿದ್ದೀರಿ ಸರ್. ಬೇರೆ ಬೇರೆ ಊರುಗಳಾಯ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಡ್ರೈವಿಂಗ್ ಮಾಡಿರ್ತೀರಿ ಸರ್. ತುಂಬಾ ನಂಗೆ ಖುಷಿ ಏನಪ್ಪಾ ಅಂತಂದ್ರೆ, ನೀವು ಯಾವ ಊರಿಗೆ ಡ್ರೈವ್ ಮಾಡ್ಬೇಕಂದ್ರೆ ನಿಮ್ಗೆ ಜಾಸ್ತಿ ಖುಷಿ ಸಿಗತ್ತೆ? ಸರ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ ಕರ್ನಾಟಕದಾಗ ಯಾವ ಜಾಗದಾಗಾದ್ರೂ ನಮ್ಗೆ ಹೋಗಕ್ ಖುಷಿನೇ ಸರ್. ಅದಕ್ಕಿಂತ ಮೇಲೆ ಇನ್ನೊಂದ್ ಜಾಗ ಹೋಗ್ಬೇಕಂದ್ರೆ ಸರ್ ನಮ್ ಕಾಶ್ಮೀರ್. ನಮ್ದು ಏನ್ ಕರ್ನಾಟಕ ಇದೆಯಲ್ಲ ಸರ್, ಕರ್ನಾಟಕದಲ್ಲಿ ಯಾವ ಊರಲ್ಲಿ ಹೋಗಂದ್ರು ನಮ್ಗೆ ಖುಷಿನೇ ಸರ್. ಅದು ಬಿಟ್ರೆ ನಂಗೆ ನೆಕ್ಸ್ಟ್ ಅಂದ್ರೆ ಕಾಶ್ಮೀರ್ ಸರ್. ಸರ್, ತಾವು ಮ್ಯಾಕ್ಸಿಮಮ್ ಕೆಪಾಸಿಟಿ ಆಯ್ತಾ, ಮ್ಯಾಕ್ಸಿಮಮ್ ವೇಟೇಜ್ ಆಯ್ತಾ, ಎಷ್ಟರದ ಗಾಡಿ ಹೊಡೆದಿರಿ ಸರ್ ತಾವು? ಸರ್, ನಾವು ಹೇಳ್ಬೇಕಂದ್ರೆ ಫಸ್ಟ್ 16 ವೀಲ್ ಸರ್, 35 ಟನ್ ಪಾಸಿಂಗ್ ರೀ ಅದು. ಇವಾಗ ನಾವು ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಅಂದ್ರೆ ಸರ್ ನಮ್ದು ಪಾಸಿಂಗ್ ಟು ಪಾಸಿಂಗ್ ಇರ್ಬೇಕ್ರಿ. ಇವಾಗ ನಾವು 16 ವೀಲ್ ಅಂದ್ರೆ ಸರ್ 16 ವೀಲ್ ಅದು 35 ಟನ್ ಪಾಸಿಂಗ್ ಸರ್. ನಾವು ಔಟ್ ಆಫ್ ಸ್ಟೇಟ್ ಹೋಗ್ಬೇಕಾದ್ರೆ 35 ಟನ್ ಪಾಸಿಂಗ್ ಹಾಕೊಂಡೆ ಹೋಗ್ತೀವಿ ಸರ್ ಔಟ್ ಆಫ್ ಸ್ಟೇಟ್. ನಾವು ಸುಮಾರು ನಿಮ್ಗೆ ಹಲವಾರು ವರ್ಷಗಳ ಅನುಭವ ಇದೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. 10 ವೀಲ್, 12 ವೀಲ್, 16 ವೀಲ್ ವರೆಗೂ ನೀವು ವೆಹಿಕಲ್ ನ ಡ್ರೈವ್ ಮಾಡಿದಿರಿ ಸರ್. ನಿಮ್ಮ ಜೀವನ ಯಾವ ತರ ಇತ್ತು ಅನ್ನೋದು ಸ್ವಲ್ಪ ವಿವರಣೆ ಕೊಡ್ಬೋದಾ? ಸರ್, ಜೀವನ ಬಗ್ಗೆ ಅಂತ ಹೇಳ್ಬೇಕಾದ್ರೆ ಸರ್, ಫಸ್ಟ್ ಆಫ್ ಆಲ್ ನಾವು ಊರ್ ಬಿಡ್ತೀವಿ, ಮನೆ ಬಿಡ್ತೀವಿ ಅಂತ ತಿಳ್ಕೊಳ್ರಿ. ಇವಾಗ ನಾವು ಮನೆಗೆ ಹೋಗೋರಿಗೂ ನಮ್ಗೆ ಗಾಡಿನೇ ನಮ್ಮ ಮನೆ ಸರ್. ನಾವು ಗಾಡಿಯಲ್ಲೇ ಅಡಿಗೆ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾವು ಮನೇಲಿ ಇದ್ರೆ ನಾವು ಎಷ್ಟು ಗಂಟೆ ಹೇಳ್ತೀವಿ ಅದು ಗೊತ್ತಿದ್ದಿಲ್ಲ ಸರ್. ಇವಾಗ ನಾವು ಡ್ರೈವಿಂಗ್ ಫೀಲ್ಡಿಗೆ ಬಂದಿವ್ರಿ. ಡ್ರೈವಿಂಗ್ ಫೀಲ್ಡಿಗೆ ಬಂದ್ಮೇಲೆ ನಮ್ಮ ಅಡಿಗೆನೂ ನಾವೇ ಮಾಡ್ಕೋಬೇಕು ಸರ್. ವಿತ್ ನಾವು ಡ್ರೈವಿಂಗು ಮಾಡ್ಬೇಕು ಸರ್. ಈಗ ನಾವು ಮನಗೋದು ಹೇಳೋದು ಇಲ್ಲೇ ಸರ್, ಎಲ್ಲ ನಮ್ದು ಗಾಡಿಯಲ್ಲೇ ಆಗ್ಬಿಟ್ಟೈತ್ರಿ. ಇವಾಗ ನಮ್ ಜೀವನದ ಬಗ್ಗೆ ಅಂದ್ರೆ ಸರ್, ಈಗ ನಾವ್ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗ, ಈಗ ನಮ್ದು ಒಂಥರ ಹೆಂಗ್ ಆಗ್ಬಿಡತ್ತ ಅಂದ್ರೆ ಸರ್, ಮನೇಲಿ ಇದ್ದಾಗ ನಾವ್ ಒಂಥರ ಬೇರೆ ಇದ್ದೀರಿ. ಡ್ರೈವಿಂಗ್ ಫೀಲ್ಡ್ ಬಂದ್ರೆ ಈಗ ಎಲ್ಲಾರು ಏನಂತಾರ ನಮಗ ಒಂಥರ ಕೀಳಾಗಿ ನೋಡ್ಕೊಂತಾರಿ ನಮ್ದು. ಇವ ಡ್ರೈವರ್, ಇವನ್ ಬಟ್ಟೆ ಸರಿ ಇಲ್ಲ ಅಂತ ಹೇಳಿ. ಆದ್ರೆ ನಾವ್ ಊರಲ್ಲಿ ಇದ್ರೆ ನಾವು ಎಲ್ಲಾರ ತರನು ಹೈಫೈ ಮೆರಿತೀವ್ರಿ. ಆದ್ರೆ ನಮ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಹೆಂಗೈತಿ ಗೊತ್ತು ಸರ್, ಇವಾಗ ನಾವು ಲೋಡ್ ಮಾಡ್ತೀವ್ರಿ. ಈಗ ಒಂದು ಒಳ್ಳೆ ಮೆಟೀರಿಯಲ್ ಲೋಡ್ ಮಾಡಿರ್ತೀವಿ ಸರ್, ಒಂದ್ ಕೆಟ್ಟ ಮೆಟೀರಿಯಲ್ ಲೋಡ್ ಮಾಡಿರ್ತೀವಿ. ಇವಾಗ ಆ ಲೋಡಿಗೆ ತಾಡ್ಪಲ್ಲು ಹಗ್ಗ ಹಾಕ್ಬೇಕಾದ್ರೆ ನಮ್ದು ಈ ತರ ಆಗ್ತಿವಿ ಸರ್. ಆದ್ರೆ ಒಬ್ಬೊಬ್ರು ಏನ್ ಮಾಡ್ತಾರ, ಡ್ರೈವರ್ ಅವ್ನ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್. ನಮ್ ಜೀವನ ನಮ್ಗೇನಂತ ನಮಗ್ ಗೊತ್ತೈತ್ರಿ ಸರ್. ಆದ್ರೆ ಜನಗಳು ಮಾತಾಡ್ತಾರ್ರಿ ಹಿಂಗೆ ಹಂಗೆ ಅಂತ ಹೇಳ್ರಿ. ಆದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಐತೆ ಹೇಳ್ತಲ್ಲ ಸರ್, ನಮ್ದು ಇದೇ ಒಂದ್ ಅನುಭವ ಅಂತ ಅಂದ್ರಿ, ನಮ್ದು ಈ ಪಾಯಿಂಟ್ ಲಿದ್ದ ಆ ಪಾಯಿಂಟ್ಗೆ ಹೋಗ್ಬೇಕ್ರಿ. ಈಗ ನಾವ್ ಮನೆ ಬಿಡುವ ಹೊತ್ತಾಗ ನಮ್ದು ಲೋಡಿಂಗ್ ಪಾಯಿಂಟ್ ಒಂದ್ ಜಾಗ ಇರ್ತೀರಿ, ಅನ್ಲೋಡಿಂಗ್ ಪಾಯಿಂಟ್ ಒಂದ್ ಜಾಗ ಇರ್ತೀರಿ. ಈಗ ನಮ್ ಮೂಲರ್ ಏನ್ ಹೇಳ್ತಾರ್ರಿ, ಇಲ್ಲೇ ಒಂದ್ ತಾಕ್ ಲೋಡಿಂಗ್ ಇರುತ್ತೆ, ಇನ್ನೊಂದ್ ತಾಕ್ ಲೋಡಿಂಗ್ ಇರುತ್ತೆ. ಆದ್ರೆ ನಾವ್ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗೋದ್ರಿ ಎಷ್ಟು ಇದ್ದ ಎಷ್ಟು ಊರ್ ಲೋಡಿಂಗ್ ಐತೆ ಅಂತ ಹೇಳಿ. ಇವಾಗ ಮೊನ್ನೆ ಎಕ್ಸಾಂಪಲ್ ರೀ, ನಮ್ದು ಇಲ್ಲಿ ಗೋವಾ ಅಂತ ಹೇಳಿದ್ರಿ. ನಾವ್ ಗೋವಾ ಬಿಟ್ಟು ಮುಂದೆ 400 ಕಿಲೋಮೀಟರ್ ಹೋದಿವ್ರಿ. ಆತರ ಅನುಭವ ಆಗ್ತಾ ಇರ್ತೈತಿ ಸರ್ ನಮ್ಗೆ ಡ್ರೈವಿಂಗ್ ಒಳಗ್ರಿ. ಒಂದೇ ಊರು ಒಂದೇ ಅಂತ ಹೇಳಕ್ ಆಗಲ್ರಿ ಅಲ್ಲಿ ಹೋಗಿಂತ. ಅಣ್ಣ, ಸುಮಾರು ನೀವು ಹಲವಾರು ವರ್ಷಗಳಿಂದ ಡ್ರೈವಿಂಗ್ ಮಾಡ್ತಿದ್ದೀರಿ ಸರ್. ನಿಮ್ಮ ಅನುಭವನೂ ಆಗಿರುತ್ತೆ ಸರ್. ಇದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಯಾವ ತರ ಇದೆ ಅಂತ ಹೇಳ್ಬೋದಾ? ಸರ್, ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂದ್ರೆ ಸರ್, ಇವಾಗ ನಮ್ಗ ಆಷಾಢ ಮತ್ತೆ ಶ್ರಾವಣ ಮತ್ತೆ ಇದು ಇವಾಗ ಮಳೆಗಾಲ ಅದು ಸ್ಟಾರ್ಟ್ ಆಗಿದೆ ಅಲ್ಲ ಸರ್. ಆಷಾಢ, ಶ್ರಾವಣ, ಮಳೆಗಾಲ ಇವು 3 ಬಂದ್ರಂದ್ರೆ ಸರ್ ನಮ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಹೆಂಗಪ್ಪ ಅಂದ್ರೆ,
ಈಗ ಒಂದ್ ಜಾಗದಲ್ಲಿ ಲೋಡ್ ಮಾಡಿದ್ರೆ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಾರೆ ಸರ್ ಅಲ್ಲಿ ಅನ್ಲೋಡಿಂಗ್ ಮಾಡಲ್ರಿ, ಅಲ್ಲಿ ಲೋಡ್ ಮಾಡಿರ್ತೀರಿ, ಇಲ್ಲಿ ಬಂದ್ರೆ ಈ ಕಡೆ ಲೋಡ್ ಆಗಿರಲ್ರಿ. ಈ ತರ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಡೆದೈತ್ರಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಸರ್ ಇದು ಈ ಶ್ರಾವಣ ಆಷಾಢ ಬಂತಂದ್ರೆ ನಮ್ ಡ್ರೈವರ್ಗಳು ಕಷ್ಟ ಹೇಳಾರ್ದಷ್ಟೇ ಸರ್. ಈ ಫೀಲ್ಡ್ ಅಲ್ಲಿ ತಮಗೆ ಕೆಲವೊಂದ್ ಸಮಯದಲ್ಲಿ ಖುಷಿ ವಿಷಯಗಳಂತ ನಡೆದಿರ್ತಾವ ನಿಮ್ ಲೈಫ್ ಅಲ್ಲಿ, ಅದನ್ನ ನಮ್ ಜೊತೆ ಶೇರ್ ಮಾಡ್ಕೋಬಹುದಾ? ನೋಡೋಣ ಸರ್, ಈಗ ನಾ ಹೇಳ್ಬೇಕಂದ್ರೆ ಈಗ ನಮ್ ಗಾಡಿ ಲೋಡ್ ಆಯ್ತು ಅಂತ ತಿಳ್ಕೊರಿ, ಅಲ್ಲಿ ಆ ಪಾಯಿಂಟ್ ಹೋಗಿ ಖಾಲಿ ಮಾಡಿ ಅವತ್ತೇ ಲೋಡ್ ಆದ್ರೆ ನಮ್ಗೆ ಭಾಳ ಖುಷಿ ವಿಷಯ ಸರ್. ಅದ್ರಲ್ಲಿ ಇನ್ನೊಂದ್ ಹೇಳ್ಬೇಕಂದ್ರೆ ಸರ್, ಇವಾಗ ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಫಸ್ಟ್ ನಾನು ದುಡ್ಡಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ರಿ. ಆದ್ರೆ ಇವಾಗ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಾನು ಅದ್ರ ತಕ್ಕಂತ ದುಡಿತಾ ಇದ್ದೀನಿ ಸರ್, ಅದ್ರ ತಕ್ಕಂತ ನನ್ನ ಪ್ರತಿಫಲ ಸಿಗುತ್ತೆ ಸರ್. ಅದೊಂದು ದೊಡ್ಡ ಖುಷಿ ವಿಚಾರ ಸರ್ ನನಗೆ. ಸರ್ ನಾನು ತುಂಬಾ ದಿನದಿಂದ ನಾನು ಡ್ರೈವರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ, ಮತ್ತೆ ಡ್ರೈವರ್ ಲೈಫ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ ಜೊತೆ ಸಮಯವನ್ನ ಕಳೀತಿದ್ದೀನಿ ಸರ್. ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಸಂತೋಷನೂ ಹೇಗೆ, ಅದೇ ತರ ಕೆಲವೊಂದು ಘಟನೆಗಳು ನಡೀತಾವೆ ಸರ್. ನಿಮ್ಮ ಜೀವನದಲ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಅಂತ ಯಾವ್ದಾದ್ರು ಘಟನೆಗಳು ನಡೆದಿದೆ ಅಂತ ನಮ್ ಜನತೆ ತಿಳಿಸ್ಕೊಡ್ಬಹುದಾ? ಸರ್ ನಮ್ಗೆ ಆ ತರ ಘಟನೆ ಬಹಳ ಆಗಿದಾವ ಸರ್. ಈಗ ಔಟ್ ಆಫ್ ಸ್ಟೇಟ್ ನಮ್ದು, ಈಗ ನಮ್ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಹೋಗ್ತಾ ಇದ್ರು ಸಲ, ಆ ಟೈಪ್ ನಮ್ಗೆ ಹೆಣ್ಮಕ್ಳ ಸಂಖ್ಯೆ ಚಾಕು ತೋರಿಸೋಷ್ಟು ಅಲ್ಲಿ ಅದಾರ ಸರ್. ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೆ ಒಂದ್ 2 ಸಲ ಮಾಡ್ಯಾರ ಸರ್. ನನ್ನ ಹತ್ರ ಓಡೋದು, ದುಡ್ಡು ಕಿತ್ಕೊಂಡು ಒಳ್ಳೆ ನನ್ನ ಫೋನ್ ಕಿಸ್ಕೊಂಡು ಆಮೇಲೆ ಓಡದೋಗ್ಯಾರ ಸರ್. ನಮಗೆ ಹೇಳಕ್ ಬರ್ಲಾರ್ದಷ್ಟು ಹೊಡೆದಾರ್ರಿ. ಈ ತರ ರೊಬರಿನೂ ಆಗತ್ ಸರ್ ಔಟ್ ಆಫ್ ಸ್ಟೇಟ್ ಒಳಗ. ಆದ್ರೆ ನಾ ಇದೇ ಸ್ಟೇಟ್ ಅಂತ ಹೇಳಲ್ರಿ, ಒಟ್ಟ ಸ್ಟೇಟ್ ಒಳಗ ಸ್ಟೇಟ್ ಆಗೇ ಆಗತ್ ಸರ್ ಅದು. ಇವಾಗ ನಾವು ನಿದ್ದೆಗೆಟ್ಟು ಬಂದಿರ್ತೀವಿ ಸರ್, ನೈಟ್ ಫುಲ್ ಡ್ರೈವ್ ಮಾಡಿರ್ತೀವಿ, ಒಂದ್ 1 ಅವರ್ 2 ಅವರ್ ಅಷ್ಟೇ ರೆಸ್ಟ್ ಮಾಡಿರ್ತೀವಿ ಸರ್. 4 ಗಂಟೆಲಿದ್ದ 6 ಗಂಟೆವರೆಗೂ ಅಷ್ಟೇ ನಾವು ಮಲಗಿರ್ತೀವಿ. ನಮ್ ನಿದ್ದೆ ಬರೋ ಟೈಮ್ ಅಷ್ಟೇ ಅಲ್ರಿ. ಆ 4 ರಿಂದ 6 ಗಂಟೆ ಒಳಗೆ ನಮ್ ಗಾಡಿ ಡೀಸೆಲ್ ತೆಗಿಬಹುದು ಸರ್. ಒಳ್ಳೆ ಸ್ಟೆಪ್ನಿನೂ ಬೀಸ್ತಾರ್ರಿ, ಒಳ್ಳೆ ಬ್ಯಾಟ್ರಿನೂ ತಕೊಂಡ್ ಹೋಗಿರ್ತಾರ ಸರ್. ನಾವ್ ಮಲ್ಲಿಗೆ ಎದ್ದೋಳಷ್ಟರಲ್ಲಿ ನಮ್ ಗಾಡಿಯಲ್ಲಿ ಎಲ್ಲ ಇರಲ್ಲ ಸರ್. ಆ ತರನು ರಾಬರಿ ಆಗತ್ರಿ. ಇಲ್ಲ ನಾ ರನ್ನಿಂಗ್ ಅಲ್ಲಿ ಇದ್ದೆ ಸರ್. ಇಲ್ಲಪ್ಪ ಅಂದ್ರೆ ನಾವ್ ಒಂದು ಒಳಗಲ್ ರೂಟಲ್ಲಿ ಬರ್ತಾ ಇದ್ದೆ, ಓವರ್ಲೋಡ್ ಇತ್ತಂತೆ ಒಳಗಲ್ ರೂಟಲ್ಲಿ ಬರ್ತಾ ಇದ್ದೆ. 4 ಜನ ಬಂದ್ರು ಸರ್, ಉಲ್ಟಾ ಕೊಡಿದ್ರ ಗಾಡಿ ಸೈಡ್ ಹಾಕಂದ್ರ, ಸೈಡ್ ಹಾಕಲ್ಲ ಅಂದೆ. ಸೈಡ್ ಹಾಕಲ್ಲ ಅನ್ನೋ ಕಾರಣಕ್ಕೆ ರನ್ನಿಂಗ್ ಅಲ್ಲೇ ಗಾಡಿಯಲ್ಲಿ ಹತ್ತಿದ್ರು ಸರ್. ಗಾಡಿಯಲ್ಲಿ ಹತ್ತಿ ಇಲ್ಲಿ ಚಾಕು ಇಟ್ರಿ ಅಂತಲ್ಲಿ ಇಟ್ಟು ಗಾಡಿ ಸೈಡ್ ಹಾಕಂದ್ರ ಆಗಿದೆ ಸರ್. ಆಗಿದೆ. ನನ್ನ ಹತ್ರ ಇರೋ ದುಡ್ಡು, ಫೋನ್ ಎಲ್ಲಾ ಕಸ್ಕೊಂಡು ಕೆಳಗಡೆ ಇಳಿ ಅಂದ್ರು. ಕೆಳಗಡೆ ಇಳ್ದಿದ್ ತಪ್ಪಿಗೆ ನನಗೆ ಹೊಡೆದ್ ಸರ್. ಈ ತರ ಹೊಡೆದ್ರು. ಅವತ್ ನಾನ್ ಬದುಕಿ ಒಳ್ಳೆ ಡ್ರೈವಿಂಗ್ ಫೀಲ್ಡ್ ಬಂದಿನಂದ್ರೆ ಸರ್ ಆ ದೇವ್ರ ಅದನ್ರಿ ನನ್ನಿಂದ. ಆದ್ರೆ ಒಂದೊಂದ್ಸಲ ನೋಡ್ಬೇಕಂದ್ರೆ ಈ ಡ್ರೈವಿಂಗ್ ಫೀಲ್ಡೇ ಬೇಡ ಅನ್ಸುತ್ತೆ. ನನ್ನ ಮನೆ ಪ್ರಾಬ್ಲಮ್ಗೋಸ್ಕರ ನನಗೆ ಡ್ರೈವಿಂಗ್ ಫೀಲ್ಡ್ ಮಾಡ್ಲೇಬೇಕು ಅನ್ಸತ್ತೆ ಸರ್. ಸರ್ ತಾವು ಹಲವಾರು ವರ್ಷಗಳಿಂದ ಡ್ರೈವಿಂಗ್ ಮಾಡ್ತಿದ್ದೀರಿ ಸರ್, ದೊಡ್ಡ ದೊಡ್ಡ ವೆಹಿಕಲ್ ಡ್ರೈವ್ ಮಾಡ್ತಿದ್ದೀರಿ ಸರ್. ಮಟೀರಿಯಲ್ಸ್ ಅಂತ ಬಂದಾಗ ಲೋಡಿಂಗ್ ಅನ್ಲೋಡಿಂಗ್ ಅಲ್ಲಿ ಬೇರೆ ಬೇರೆ ಮಟೀರಿಯಲ್ ಹಾಕಿರ್ತೀರಿ ಸರ್. ತಾವು ಕಾಸ್ಟ್ಲಿ ಮಟೀರಿಯಲ್ ಹಾಕಿದ್ ಯಾವ್ದಂತ ತಿಳ್ಕೊಬಹುದಾ? ಸರ್ ಕಾಸ್ಟ್ಲಿ ಮೆಟೀರಿಯಲ್ ಅಂತ ಹೇಳಿದ್ರೆ ಸ್ಕಾಚ್ ಸರ್, ಬಾಟ್ಲಿ ರೀ. ಅದೇ ನನ್ನ ಇಷ್ಟು ಸರ್ವಿಸ್ ಅಲ್ಲಿ ಅದೇ ಒಂದ್ಸಲ ಸರ್ ನಾನು ಲೋಡ್ ಮಾಡಿರೋದು ಫುಲ್ ಕಾಸ್ಟ್ಲಿ ಮೆಟೀರಿಯಲ್ ಸರ್. ಅದೊಂದೇ ಸರ್ ಏನಿತ್ತು ಸರ್ ಒಂದು ಬಾಟಲ್ ಪ್ರೈಸ್? ಸರ್ ಒಂದ್ ಬಾಟ್ಲ್ ಪ್ರೈಸ್ ಬಂದು ಒಂದು 6 ರಿಂದ 7 ಸಾವಿರ ರೂಪಾಯಿ ಐತ್ರಿ ಸರ್ ಒಂದ್ ಬಾಟ್ಲ್ ಪ್ರೈಸ್. ಸರ್ ಟೋಟಲ್ ಗಾಡಿ ಎಷ್ಟು ಕಾಸ್ಟ್ ಆಗ್ಬಹುದು? ಅಂದಾಜ್ ಒಂದ್ ಕೋಟಿ ರೂಪಾಯಿ ಸೆನ ಇರ್ಬೋದು ಸರ್ ಗಾಡಿ ಮೆಟೀರಿಯಲ್ ಅದು. ಸರ್ ಅದೇ ಹೆವಿ ಕಾಸ್ಟ್ಲಿ ರೈಡ್ ಮಾಡಿರೋದು. ಹೌದು ಸರ್. ಅದ್ರೊಳಗೆ ನಮ್ಗೆ ಅಷ್ಟು ಫುಲ್ ಒಂದು ಸೆಕ್ಯೂರಿಟಿ ಇತ್ತು ಸರ್ ನಮ್ ಗಾಡಿಯಲ್ಲಿ. ಆ ಸೇಫ್ಟಿಗೆ ಅಂತಾನು ಒಬ್ರು ಇವ್ರು ಬಂದಿದ್ರು ಸರ್ ಗಾಡಿ ನಮ್ ಗಾಡಿಯಲ್ಲಿ. GPS ವಿತ್ ನಮ್ ಗಾಡಿ ಜೊತೆ ಸೆಕ್ಯೂರಿಟಿ ಬಂದಿದ್ರಿ ಸರ್ ಆ ಕಾಸ್ಟ್ಲಿ ಮೆಟೀರಿಯಲ್. ಒಳ್ಳೆ ಉಳ್ಕೆದ್ ನಾವ್ ಅದೇ ಮೆಟೀರಿಯಲ್ ಮಾಡ್ಲಿ ಸರ್, ನಮ್ ಜೊತೆ ಯಾರು ಬರಲ್ರಿ. ಕಾಸ್ಟ್ಲಿ ಮೆಟೀರಿಯಲ್ ಏನ್ ತುಂಬಿರ್ತೀವಲ್ಲ ಸರ್, ಅವಾಗ ನಮ್ ಜೊತೆ ಒಬ್ರು ಹೋಮ್ಗಾರ್ಡ್ಸ್ ಇದ್ದೇ ಇರ್ತಾರೆ ಸರ್. ಅದೇ ನನ್ನ ಲೈಫಲ್ಲಿ ನಾನು ದೊಡ್ಡ ಟಾರ್ಗೆಟ್ ಹೈ ಬ್ರ್ಯಾಂಡ್ ಹೈ ಕಾಸ್ಟ್ಲಿ ರೇಟ್ ಲೋಡ್ ಮಾಡಿದ್ರೆ ಅದು ಒಂದೇ ಸರ್. ನಾನು ಸರ್ ತಮ್ಗೆ ಯಾವ ಮಟೀರಿಯಲ್ ನ ಲೋಡ್ ಮಾಡಿದ್ರೆ ಗಾಡಿ ಹೊಡಕ್ ಆಗಬಹುದು ಸರ್? ನಮ್ಗೆ ಇವಾಗ ಬೈಟ್ಯಾಕ್ ಲೋಡ್ ಮಾಡಿದ್ರೆ ನಮಗ್ ಫುಲ್ ಬೇಜಾರ್ ಸರ್. ಅದೇ ಹೈಟ್ ಲೋಡ್ ಆದ್ರೆ ನಮಗ್ ಒಡ್ಯಾಕಂತ್ರ ಇಂತ ಖುಷಿ ಬರುತ್ತೆ ಸರ್. ಅದು ಬೆಕ್ಕದಂತ ಮಳೆ ಇರ್ಲಿ ಸರ್, ಬೆಕ್ಕದಂತ ಚಳಿ ಇಲ್ರಿ. ಹೈಟೆಕ್ ಲೋಡಿಗೆ ಮಾತ್ರ ಖುಷಿ ಸರ್ ಗಾಡಿ ಹೊಡ್ಯಾಕ್ ನಮ್ಗೆ. ಸರ್ ಬೈಟೆಕ್ ಲೋಡ್ ಮತ್ತೆ ಹೈಟೆಕ್ ಲೋಡ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಸರ್ ಬೈಟ್ಯಾಕ್ ಲೋಡ್ ಅಂದ್ರೆ ಇವಾಗ ನಮ್ದು ಬಾಡಿ ಒಳಗಡೆ ಇರುತ್ತೆ ಸರ್, ಬಾಡಿ ಮೇಲೆ ಬಂದಿರಲ್ಲ, ಬಾಡಿ ಒಳಗಡೆ ಇರುತ್ತಲ್ಲ ಸರ್, ಅದು ಬೈಟ್ಯಾಕ್ ಲೋಡ್. ಹೈಟ್ಯಾಕ್ ಲೋಡಪ್ಪ ಅಂದ್ರೆ ನಮ್ ಪಾರ್ಸಲ್ ತುಂಬಿ ಗೊತ್ತಾ ಸರ್, ಅರ್ಬಿ ಗಂಟು ಅಂತದೆಲ್ಲ, ಅದು ಹೈಟ್ಯಾಕ್ ಲೋಡ್ ಸರ್. ಅದ್ ಎಷ್ಟು ಹೈಟ್ ಬರುತ್ತೆ ನಮ್ಗೆ ಅಷ್ಟು ಹೊಡ್ಯಾಕ್ ಮಜಾ ಬರುತ್ತೆ ಸರ್. ಇದೇನ್ ಬೈಟ್ಯಾಕ್ ಲೋಡ್ ಇರ್ತಲ್ರಿ, ಅದ್ರ ಮಜಾನೇ ಬರಲ್ಲ ಸರ್. ಯಾಕಂದ್ರೆ ಗಾಡಿ ಸಣ್ಣ ಅಪ್ಪಲ್ಲೂ ಗಾಡಿ ಗೇರ್ ತಿಂತವ್ರಿ. ಇದು ಹೈಟ್ಯಾಕ್ ಲೋಡಿಗೆ ಗಾಡಿ ಒಂಥರ ಕುದುರೆ ಜಿಗದಂಗ್ ಜಿಕ್ಕಂತ ಸರ್, ಅದೇ ನಮ್ಗೆ. ಸರ್ ನಾನು ಇವಾಗ 12 ವೀಲ್ ವೆಹಿಕಲ್ ತಗೋಬೇಕಂದ್ರೆ ಎಷ್ಟು ಖರ್ಚು ಆಗ್ಬೋದು ಸರ್? ಸರ್ ಇವಾಗ ಬರೇ ಚೆಸ್ ಪ್ರಕಾರ ಇವಾಗ ಶೋರೂಮ್ ಇದ್ರೆ ಬರೋದೇ ಬರೇ ಚೆಸ್ ಸರ್. ನಾವು ಬಾಡಿ ಬಿಲ್ಡಿಂಗ್ ಬೇರೆ ಕಡೆ ಕಟ್ಸಬೇಕು ಸರ್. ಇವಾಗ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒಂದು 35 ರಿಂದ 36 ಲಕ್ಷ ಆಗ್ಬೋದು ಸರ್ ಪ್ರೈಸ್, ಬರೇ ಚೆಸ್ ಅಷ್ಟೇ ಇದೆ. ಬಾಡಿ ಬಿಲ್ಡಿಂಗ್ ಒಂದು 8 ರಿಂದ 9 ಲಕ್ಷ ಆಗ್ಬೋದು ಸರ್. ನಾನು ಅನಿಸಿಕೆ ಪ್ರಕಾರ ಇದೆ. ಅಲ್ಲಿ ಹೋಗಿಂತ ಎಷ್ಟು ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ಗೊತ್ತಿಲ್ಲ ಸರ್, ಹಂಗ ಅಂದಾಜ್ ಮೇಲೆ ಹೇಳಿದೆ ನಾನು ನಿಮ್ಗೆ. ಸರ್ ಇವಾಗ ಎಷ್ಟು ಕಿಲೋಮೀಟರ್ಗೆ ಟೈರ್ ಚೇಂಜ್ ಮಾಡ್ಬೇಕಾಗತ್ತೆ ಸರ್? ಇವಾಗ ಒಂದೊಂದು ರೋಡ್ ಮೇಲೆ ಒಂದೊಂದ್ ತರ ಸರ್, ಒಂದೊಂದು ಲೋಡ್ ಮೇಲೂ ಒಂದೊಂದ್ ತರ ಆಗುತ್ತೆ ಸರ್. ಯಾವ ತರಪ್ಪ ಅಂದ್ರೆ ಇವಾಗ ನಾವು ಲೈಟ್ ಲೋಡ್, ಇವಾಗ ನಮ್ ಪಾಸಿಂಗ್ ಟನ್ನೇಜ್ ಹಾಕೊಂಡ್ ನೋಡಿದ್ರೆ ಸುಮಾರು 40-50 ಸಾವಿರ ಬರ್ಬೋದು ಸರ್. ಇವಾಗ ಓವರ್ ಲೋಡ್ ಹಾಕೊಂಡ್ ನೋಡಿದ್ರೆ 30 ರಿಂದ 40 ಸಾವಿರ ಅಷ್ಟೇ ಸರ್ ರಿಪೇಷನ್.
10,000 15,000 ಡಿಫ್ರೆಂಟ್ ಆಗುತ್ತೆ ಸರ್ ಅಲ್ಲಿಗೆ. ಸರ್ ಒಂದ್ಸಲಿ ಟೈರ್ ಚೇಂಜ್ ಮಾಡಿದ್ರೆ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇವಾಗ ಒಂದೊಂದು ಟೈರ್ ಒಂದೊಂದ್ ತರ ಅದ ಸರ್. ನಾವು ಹಾಕ್ಸೋದು ರೇಡಿಯಲ್ ಸರ್. ನಾವು ಔಟ್ ಆಫ್ ಸ್ಟೇಟ್ ಅಲ್ಲಿ ಇಡ್ತೀವಿ ರೇಡಿಯಲ್ ಹಾಕಿಸ್ತೀವಿ. ಈಗ ಒಂದ್ ಜೊತೆ ಟೈರ್ ಅಂದ್ರೆ 2 ಟೈರ್ ಸರ್. ಇವಾಗ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 2 ಟೈರ್ ಸರ್. 2 ಟೈರ್ಗೆ 52,000 53,000 ಸ್ವಲ್ಪ ರೇಟ್ ಐತೆ ಸರ್. ಟೈರ್ ಅಲ್ಲಿ ವಿಭಿನ್ನವಾದ ಟೈಪ್ಸ್ ಇರುತ್ತೆ. ಯಾವ್ಯಾವ ಟೈರ್ ಯಾವ್ಯಾವ ರೋಡ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದಾ ಸರ್? ಹೇಳ್ಬೇಕಂದ್ರೆ ಇವಾಗ ನಾವು ಔಟ್ ಆಫ್ ಸ್ಟೇಟ್ ಹೊಡಿತೀವಿ ಸರ್, ನಮ್ಗೆ ರಿಡೇಲ್ ಟೈರೇ ಬೆಟರ್ ಸರ್. ಹಿಂದೆ ಫ್ರಂಟ್ ಅಲ್ಲಿ ಹೇಳ್ಬೇಕಂದ್ರೆ ಸರ್ ಲೈನ್ ಬಟನ್ ರೀ, ಇವು ಅಷ್ಟೇ ನಮ್ಗೆ ಬೆಟರ್ ಅನ್ಸುತ್ತೆ ಸರ್. ಆದ್ರೆ ಟೈರ್ ಅಲ್ಲಿ ನಾನಾ ತರ ಇದೆ ಸರ್. ಕ್ರಾಸ್ ಬಟನ್ ಒಳ್ಳೆ ವಿತ್ ಲೈನ್ ಬಟನ್, ಮತ್ತೆ ರಿಡೇಲ್ ರೀ, ರಿಡೇಲ್ ಒಳಗೆ ಚಾಕ್ಲೇಟ್ ಬಟನ್ ರೀ, ಒಳ್ಳೆ ಅದ್ರ ರಿಡೇಲ್ ಅಲ್ಲೇ ಕ್ರಾಸ್ ಬಟನ್ ರೀ, ನಾನಾ ತರ ಅದ ಸರ್. ನಮ್ಗೆ ರಿಡೇಲ್ ಅಲ್ಲೇ ನಮ್ಗೆ ರಿಡೇಲ್ ಸರ್. ರಿಡೇಲ್ ಅಂದ್ರೆ ಯಾವ ತರಪ್ಪ ಅಂದ್ರೆ ಈ ತರ ಸಣ್ಣ ಕ್ರಾಸ್ ಬರುತ್ತೆ ಸರ್. ಆ ಟೈರ್ ಇಷ್ಟ ನಮ್ಗೆ. ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಲೈನ್ ಅಲ್ರಿ, ಇವಾಗ ಕಚ್ಚಾ ರೋಡ್ ಅಲ್ಲಿ ವಿತ್ ಹೈವೇದಲ್ಲಿ ಅದು ಲೆವೆಲ್ ಆಗಿ ಬರುತ್ತೆ ಸರ್ ರೋಡಿಂಗ್. ಆ ಟೈರ್ ನಮ್ಗೆ ಇಷ್ಟ ರೀ ರೇಡಿಯಲ್ ಒಳಗೆ. ಸರ್ ಲಾರಿಯಲ್ಲಿ ಬೇರೆ ಬೇರೆ ಲಾರಿಗಳಿವೆ ಅಂತಂದ್ರೆ ಬೇರೆ ಬೇರೆ ಮಾಡೆಲ್ಸ್ ಆಗಿರ್ಬೋದು, ಇಂಜಿನ್ ಕೆಪಾಸಿಟಿ ಆಗಿರ್ಬೋದು, ಲೋಡಿಂಗ್ ಕೆಪಾಸಿಟಿ ಆಗಿರ್ಬೋದು, ಈ ತರ ಬೇರೆ ಬೇರೆ ಗಾಡಿಗಳು ಬರುತ್ತೆ. ಇವಾಗ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇವಾಗ ಟಾಟಾದ ಪ್ರಕಾರ ಬಂದ್ರೆ ಸರ್, ಈಗ ನಾನು ಕುಂತಿರೋದು ಟಾಟಾ ಗಾಡಿ ಇದೆ, ನಮ್ಮ ಫ್ರೆಂಡ್ ಗಾಡಿ ಇರುತ್ತೆ. ಈ ಟಾಟಾ ಗಾಡಿ ಬಗ್ಗೆ ಬರ್ಬೇಕಾದ್ರೆ ಸರ್, ಇದಕ್ಕೆ ಇದು ಮಿನಿಮಮ್ ರೀ, ಇದು 10 ವೀಲ್ ರೀ ನಮ್ಮ ಫ್ರೆಂಡ್ ಗಾಡಿ. ಇದು 3 ಮೈಲೇಜ್ ಬರುತ್ತೆ ಸರ್. 2.5 3 ಅಂತೂ ಫಿಕ್ಸ್ ರೀ ಇದು. ಆದ್ರೆ ಇದು ಇವರು ನಮ್ಮ ಫ್ರೆಂಡ್ ಹೊಡೆಯೋ ರೇಂಜಿನ ನೋಡಿದ್ರೆ ಇದು 3 ಮೇಲೆ ಸರ್. ಯಾಕಂದ್ರೆ ಅವ್ರು ಹೊಡೆಯೋದೇ ಸ್ಲೋ ಸರ್, ಅವ್ರು 3 ಮೇಲೆ ಬರುತ್ತೆ. ಇವಾಗ ನಮ್ಮ ಲೈಲ್ಯಾಂಡ್ ಗಾಡಿ ಬಗ್ಗೆ ನನ್ನ ಗಾಡಿ ಬಗ್ಗೆ ಹೇಳ್ಬೇಕಾದ್ರೆ ಸರ್, ನಾನು ಹೊಡೆಯೋದು ಔಟ್ ಆಫ್ ಸ್ಟೇಟ್ ಸರ್. ನಮ್ದು ಗಾಡಿ ಮೈಲೇಜ್ ಅಂದ್ರೆ 50 ಅಡ್ಡಾಡ್ತೀವಿ ಸರ್. 3.4 3.2 ಈ ತರ ಬರುತ್ತೆ ಸರ್ ನಮ್ ಗಾಡಿ. ಸರ್ ಟಾಟಾ ಮತ್ತೆ ಲೈಲ್ಯಾಂಡ್ ಗಾಡಿಗೂ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಸರ್? ಸರ್ ಅದು ಡ್ರೈವರ್ ಮೇಲೆ ಡಿಪೆಂಡ್ ಸರ್. ಇವಾಗ ಹೊಡೆದ್ರೆ ಇದು ಅದೇ ಮೈಲೇಜ್ ಬರ್ಬೋದು, ಅದು ಅದೇ ಮೈಲೇಜ್ ಬರ್ಬೋದು ಸರ್. ಇವಾಗ ಲೋಡ್ ಮೇಲೆ ಅಥವಾ ರೋಡ್ ಮೇಲೆ ಸರ್. ಇವಾಗ 50 ಅಡ್ಡಾಡೋ ಗಾಡಿ ಮೈಲೇಜ್ ಬರ್ತದೆ ಸರ್. ಈಗ ಇದು ಲೋಕಲ್ ಅಡ್ಡಾಡೋ ಗಾಡಿಯಲ್ಲಿ ಸ್ವಲ್ಪ ಮೈಲೇಜ್ ಡಿಫ್ರೆಂಟ್ ಆಗ್ತದೆ ಸರ್. ಸರ್ ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಜೀವನದ ಬಗ್ಗೆ, ತಮ್ಮ ಜೀವನದ ಶೈಲಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಇಂಚಿಂಚು ಮಾಹಿತಿಯನ್ನು ನೀಡಿದರೆ, ನಾವಿವಾಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಸರ್ ತಮಗೆ ಸ್ಯಾಲ್ರಿ ಯಾವ ತರ ಇರುತ್ತೆ ಅಂತ ತಿಳ್ಕೊಬಹುದಾ ಸರ್? ಇವಾಗ ಸ್ಯಾಲ್ರಿ ಅಂತ ಬಂದ್ರೆ ಸರ್ ನಮಗೆ ಪರ್ಸೆಂಟೇಜ್ ಮೇಲೆ ಸರ್. ಪರ್ಸೆಂಟೇಜ್ ಯಾವ ತರ ಅಂದ್ರೆ ಸರ್, ಇವಾಗ 100ಕ್ಕೆ 12 ರೂಪಾಯಿ. ಇವಾಗ ಒಂದು 100 ರೂಪಾಯಿದಲ್ಲಿ 12% ನಮಗೆ ಸರ್. 88% ಓನರ್ ಸರ್. ಈ ತರ ನಮಗೆ ಪರ್ಸೆಂಟೇಜ್ ಮೇಲೆ ಸರ್. ಸರ್ ಇವಾಗ ನೀವು ಡ್ರೈವ್ ಮಾಡ್ತಿರಲ್ಲ ಸರ್, ಅದು ವೆಹಿಕಲ್ ನಿಮ್ದೇನಾ? ಇಲ್ಲ ಸರ್, ನಮ್ಮ ಓನರ್ದು. ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಓನರ್ ಅವ್ರ ಊರಲ್ಲಿ ಇರ್ತಾರೆ ಸರ್, ನಾವೆಲ್ಲೇ ಇರಲ್ರಿ. ಇವಾಗ ಒಬ್ಬೊಬ್ರು ಓನರ್ ಇರ್ತಾರೆ ಸರ್, ಅವ್ರು ಎಲ್ಲ ಓನರ್ ಅಂತ ಹೇಳಲ್ರಿ. ಈಗ 100 ಅಲ್ಲಿ 90% ಓನರ್ ಹಿಂಗ್ ಒಳ್ಳೆಯವ್ರು ಇರ್ತಾರೆ, 90% ಕೆಟ್ಟವ್ರು ಇರ್ತಾರೆ ಸರ್. ಇವಾಗ ನಮ್ಮ ಓನರ್ ಬಗ್ಗೆ ಹೇಳ್ಬೇಕಾರೆ ಸರ್, ನಾವು ಲೋಡ್ ಮಾಡ್ತಾರೆ. ಈಗ ನಮ್ಮ ಓನರ್ ಅವರೇ ಫೋನ್ ಮಾಡಿ ಲೋಡ್ ಕೇಳ್ತಾರೆ, ಅವರೇ ಇದು ಮಾಡ್ತಾರೆ ಸರ್. ಇವಾಗ ನಮ್ ಗಾಡಿ ಲೋಡ್ ಆಯ್ತಾ, ಎಲ್ಲಿದ್ದೀರಪ್ಪ, ಹೆಂಗ್ ಮಾಡ್ತಾ ಇದೀರಾ, ಎಷ್ಟು ಬೇಗ ಹೋಗ್ತೀರಾ, ಇಲ್ಲ ಲೇಟ್ ಆಗಿ ಹೋಗ್ತೀರಾ ಅಂತ ಏನೂ ಕೇಳಲ್ಲ ಸರ್. ಇವಾಗ ಇವತ್ತು ಹೋಗೋ ಗಾಡಿ ನಾಳೆ ಹೋಗ್ಲಿ, ಬಟ್ ನಿಮ್ ಸೇಫ್ಟಿ ನನ್ನ ಗಾಡಿ ಸೇಫ್ಟಿ. ನೀವಾಗಿ ಸೇಫ್ಟಿ ಇದ್ರೆ ನನ್ನ ಗಾಡಿ ಸೇಫ್ಟಿ ಇರ್ತೀರಿ. ಆತರ ನೀವು ರಿಕ್ಸ್ ತಗೊಂಡ್ ಗಾಡಿ ಹೊಡಿಬೇಡ್ರಿ, ಆರಾಮ್ ಹೋಗೋರಿ ಅಂತ ನಮ್ಮ ಓನರ್ ಹೇಳ್ತಾರೆ ಸರ್. ಆದ್ರೆ ಓನರ್ ಬಗ್ಗೆ ನಾವು ಇನ್ನೊಂದು ಹೇಳ್ಬೇಕಾದ್ರೆ ಸರ್, ನಮ್ ಓನರ್ ಇದ್ದ ನಮ್ಗೆ ಯಾವ ತರದ್ದು ತೊಂದರೆ ಇಲ್ಲ ಸರ್. ಯಾವ ತರದ್ದು ಅವ್ರು ನಮ್ಗೆ ಪ್ರಾಬ್ಲಮ್ ಕೊಟ್ಟಿಲ್ರಿ. ಇವಾಗ ನಮ್ ಓನರ್ ಯಾವ ತರ ಅಂದ್ರೆ ಸರ್, ಇವಾಗ ಅವ್ರ ಫ್ಯಾಮಿಲಿ ಮೆಂಬರ್ ಒಳಗ ನಮ್ನ ಒಬ್ರು ಅಂತ ತಿಳ್ಕೊಂಡು ಅವ್ರ ಹತ್ರ ನಾವು ದುಡಿತಾ ಇದ್ದೀವಿ ಸರ್. ಅವ್ರು ನಮ್ಮ ಆ ತರ ತಿಳ್ಕೊಂಡು ನೋಡ್ತಾ ಇದಾರೆ ಸರ್. ಇವಾಗ ಇವಾಗ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂತ ಬಂದ್ರೆ ಸರ್, ನಮ್ದು ಓನರ್ದೇ ಉದ್ದ ಟ್ರಾನ್ಸ್ಪೋರ್ಟ್ ಇತ್ತು ಸರ್ ಫಸ್ಟ್ ಗೆ, ರೇಣುಕಾದೇವಿ ಅಂತೇಳಿ. ಇವಾಗ ಅದನ್ನ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಬಂದಿಟ್ಟಿದ್ದಾರೆ ಸರ್. ಅದೇನೋ ಅವ್ರು ಅಡೆತಡೆಯಲ್ಲಿದ್ದ ಟ್ರಾನ್ಸ್ಪೋರ್ಟ್ ಬಂದಿಟ್ಟಾರೆ. ಇವತ್ತೆಲ್ಲ ನಾಳೆ ನಮ್ ಟ್ರಾನ್ಸ್ಪೋರ್ಟ್ ಓಪನ್ ಆಗೈತೆ ಸರ್. ಆದ್ರೆ ನಾವು ಇವಾಗಾದ್ರೂ ನಮ್ ಟ್ರಾನ್ಸ್ಪೋರ್ಟ್ ಹೊತ್ತಿಲಿದ್ರೆ ಲೋಡಿಂಗ್ ಮಾಡ್ತೀವಿ. ಆದ್ರೆ ಇವಾಗ ನಮ್ ಓನರ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಂದ್ರೆ ಸರ್, ಈ ತರ ಎಲ್ಲಾ ಓನರ್ನು ಇರ್ತಾರೆ ಸರ್. ನಮ್ ಓನರ್ ನಮ್ಗೆ ನಮ್ಮ ಅನಿಸಿಕೆ ಪ್ರಕಾರ ನಮ್ಗೆ ಎಲ್ಲಾ ತರದ್ದು ಅನುಕೂಲ ಮಾಡಿ ಕೊಡ್ತಾರೆ ಸರ್. ನಾವ್ರೇ ಅವ್ನಿಗೆ ಅನುಕೂಲ ಮಾಡತ್ತೀವಿ ಸರ್. ಸರ್ ಇಷ್ಟೊತ್ತು ತಮ್ಮ ಜೀವನದ ಪಯಣದ ಬಗ್ಗೆ ಇಂಚಿಂಚು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಿದ್ರೆ, ಸಂತೋಷದ ಸಮಯ ಆಗಿರ್ಬೋದು, ದುಃಖದ ಸಮಯ ಆಗಿರ್ಬೋದು, ನಿಮ್ಮ ಜೀವನದ ಶೈಲಿ ಆಗಿರ್ಬೋದು, ಪ್ರತಿದಿನ ನಿಮ್ದು ಜವಾಬ್ದಾರಿಗಳು ಮತ್ತೆ ನಿಮ್ ರೂಟೀನ್ ಯಾವ ತರ ಇರುತ್ತೆ ಅನ್ನೋದನ್ನ ಪ್ರತಿಯೊಂದ್ರ ಬಗ್ಗೆ ಮಹತ್ವಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಸರ್. ಇದು ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗತ್ತೆ ಅಂತ ನನ್ನ ಭಾವನೆ ಕೂಡ ಇದೆ ಸರ್. ತಮ್ಮ ಸಮಯಕ್ಕಾಗಿ ಮತ್ತೆ ಈ ಅವಕಾಶಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಒಂದ್ ಮಾತು ಸರ್, ಇವಾಗ ನೀವು ನಮ್ ಡ್ರೈವರ್ದುಗಳು ಜೀವನ ಹೆಂಗಪ್ಪ ಅಂತೇಳಿ ನೀವು 3 ದಿನಲ್ಲಿದ್ರೆ ನಮ್ ಜೊತೆನೇ ಇದ್ರಿ ಸರ್. ನಮ್ ಗಾಡಿಯಲ್ಲೇ ಅಡಿಗೆ ಮಾಡಿದ್ವಿ, ನಮ್ ಗಾಡಿಯಲ್ಲೇ ಮಲಗಿದ್ವಿ ಸರ್. ಇವಾಗ ನಮ್ ಡ್ರೈವರ್ಗಳ ಕಷ್ಟ ಏನಂತ ನೀವು ಜನತೆ ತೋರಿಸ್ಕೊಡೋದಕ್ಕೆ ಸರ್, ನಿಮ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್. ಕರ್ನಾಟಕ ಜನತೆಗೆ ನಾ ಮನವಿ ಮಾಡ್ಕೊಳ್ಳುತ್ತೇನೆ, ಮಂಜುನಾಥ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.